ಇದ್ದಾರಮ್ಮ? ಡೈಲಿ ಬರ್ತಾರಾ? D for dog. Like a diamond in the sky. ಊಟನಾ? ಏನು ಊಟ ಹಾಕಿದ್ರು? ಎಲ್ಲರೂ ಹೇಳ್ಬೇಕು ಒಂದೇ ಸರಿ. ಓಪನ್ your mouth. Ha ha ha. Twinkle twinkle. ಮಧ್ಯಾಹ್ನ ಊಟ ಏನೋ ಇಲ್ಲಿ ನೋಡಮ್ಮ, ಇಲ್ಲೇ ಮಧ್ಯಾಹ್ನ ಏನು ಊಟ ಹಾಕ್ತಾರೆ? ಮಧ್ಯಾಹ್ನ ಏನು ಊಟ? ಆರು ಗಂಟೆವರೆಗೂ ಸ್ವೀಪಿಂಗ್ ಮಾಡ್ತೀನಿ. ಮತ್ತು 6 ಗಂಟೆ ಮೇಲೆ ಗಾಡಿ ಜೊತೆ ಹೋಗಿ ಹಸಿ ಕಸ ಒಣ ಕಸ ಹಾಕಿಸ್ಕೊಂಡು ಮತ್ತು ಘನತ್ಯಾಜ್ಯ ಘಟಕಕ್ಕೆ ವಿಲೇವಾರಿ ಮಾಡ್ತೀವಿ ಸರ್. ಅಲ್ಲಿಗೆ ಕಸ ಬೇರ್ಪಡಿಸಿ ಗೊಬ್ಬರವನ್ನು ಮಾಡ್ತೀವಿ ಸರ್. ಮತ್ತು 2 ಡೇಸ್ ಒನ್ಸು ಬೀದಿ ಒಂದೊಂದು ಬೀದಿಗೆ 2 ದಿವಸಕ್ಕೆ ಒಂದು ಸರಿ ಹೋಗ್ತೀವಿ, ಕಸ ಕಲೆಕ್ಟ್ ಮಾಡ್ಕೊತೀವಿ ಸರ್. ಕಮ್ಮಿ ಮಾಡಿ ಮಕ್ಕಳಿಗೆ ಮೆತ್ತಗೆ ಮಾಡಿ ಮಕ್ಕಳಿಗೆ ಡೈಲಿ ತಿನ್ನಿಸ್ತೀವಿ ಸರ್. ಮತ್ತು ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಮತ್ತೆ ಅವ್ರಿಗೆ ಮಲಗಿಸ್ತೀವಿ ಸರ್. ಮತ್ತು ಅವ್ರು ನಿದ್ದೆ ಸ್ವಲ್ಪ ಜನ ಮಕ್ಕಳು ಅಕಸ್ಮಾತ್ ರೀಸೆಸ್ ಮಾಡಿದ್ರು ಇಲ್ಲ ಬೇರೆ ಆ್ಯಕ್ಟಿವಿಟೀಸ್ ಏನು ಮಾಡಿದ್ರು ಕರ್ಕೊಂಡೋಗಿ ನಾವು ಅದನ್ನು ಕ್ಲೀನ್ ಮಾಡಿ ಅವ್ರನ್ನೆಲ್ಲ ಸ್ವಚ್ಛತೆ ಮಾಡಿ ಮತ್ತೆ ಕರ್ಕೊಬಂದು ಕ್ಲೀನಾಗಿ ನೋಡ್ಕೊಂಡು ಸರ್. ಮತ್ತು ಅವ್ರ ಪೇರೆಂಟ್ಸ್ ಬಂದು 4 ಗಂಟೆ ಹಿಂಗೆ ಬಂದು ಕರ್ಕೊಂಡು ಹೋಗ್ತಾರೆ ಸರ್. ಅವರೇ ಬಂದು ಹಸಿ ಕಸ ಸಪ್ರೇಟು, ಅದಕ್ಕೆ ಸ್ವಚ್ಛ ವಾಹಿನಿ ಬರುತ್ತೆ, ವಾಹನ ಬರುತ್ತೆ, ಮನೆ ಮನೆಗೂ ಡೈಲಿ ಬರುತ್ತೆ, 7 ಗಂಟೆಗೆಲ್ಲ ತಗೊಂಡೋಗುತ್ತೆ. ನೀರು ಮನೆ ಹತ್ರನೂ ನೀರು ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಚರಂಡಿಗಳು ಎಲ್ಲ ನೀಟಾಗಿರುತ್ತೆ. ನಾವು ಏನು ಅರ್ಜಿ ಹಾಕಿದ್ರೂ ಏನು ನಮ್ಗೆ ಇಂಥ ಕಂಪ್ಲೇಂಟ್ಸು ಇದು ಅಂತ ಹೇಳಿದ್ರು ಪಂಚಾಯಿತಿಯಲ್ಲಿ ಬೇಗ ನೋಡ್ತಾರೆ. ಎಲ್ಲ ಹಳ್ಳಿಗಳು ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ ಮತ್ತು ನೀರು ಮತ್ತು ನೈರ್ಮಲ್ಯ ವಿಷಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮಲ್ಲಿ ಒಂದು 14 ಶಾಲೆಗಳಿದ್ದಾವೆ. ಇಲ್ಲಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗಳು, ಕಿರಿಯ ಪ್ರಾಥಮಿಕ ಶಾಲೆಗಳು, ಎಲ್ಲ ಹಳ್ಳಿಗಳ ಶಾಲೆಗಳಿಗೂ ಶೌಚಾಲಯಗಳನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಸೋರಿಕೆ ಅಂತ ಇರುವಂಥ ಬಿಲ್ಡಿಂಗ್ಗಳೆಲ್ಲನೂ ಮೇಲೆ ಸ್ವಲ್ಪ ಕಾಂಕ್ರೀಟ್ ಎಲ್ಲ ಹಾಕ್ಸ್ಕೊಟ್ಟು ಎಲ್ಲ ಹಳ್ಳಿಗಳಲ್ಲೂ ಶಾಲೆಗಳನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದೀವಿ. ಇದಕ್ಕಾಗಿ ಏನು ಮಾಡ್ತಾರೆ, ಸರ್ಕಾರದಿಂದ ಒಂದು ಪ್ರಶ್ನಾವಳಿಯನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನಾವಳಿಗಳ ಮೇಲೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಗಳು ಎಲ್ಲ ಅದಕ್ಕೆ ಉತ್ತರಿಸ್ಬೇಕಾಗ್ತದೆ. ಉತ್ತರ ಕೊಟ್ಟಾದಮೇಲೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿದಾದ್ಮೇಲೆ ಈ ಕಾಮಗಾರಿಗಳಾಗಲಿ, ಈ ನರೇಗಾ ಕಾಮಗಾರಿಗಳು, ಕೂಸಿನ ಮನೆ, ಆಮೇಲೆ ಈ ಥರ ಎಲ್ಲ ಗ್ರಾಮ ಪಂಚಾಯತ್ ಏನೇನು ಸೌಲಭ್ಯಗಳು ಕೊಡ್ತಾರಲ್ಲ ಅವೆಲ್ಲವೂ ಸರಿಯಾಗಿ ಜನರಿಗೆ ಮುಟ್ತಾ ಇದೆ ಅನ್ನೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೊಂಡು ಇವರು ಕೊಟ್ಟಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದರೆ ಈ ಒಂದು ಪುರಸ್ಕಾರ ಕೊಡಲಾಗ್ತದೆ. ಇದರಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗೆ 5 ಲಕ್ಷ ನಗದು ಬಹುಮಾನ ಕೊಡ್ತಾರೆ.